ಸರ್ ಗೃಹ ಮಂತ್ರಿ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ನೋಡಿ, ಅದು ಮಾಧ್ಯಮದಲ್ಲಿ ಅಧಿಕೃತವಾಗಿ ಯಾವುದೇ ಪೋರ್ಟ್ಫೋಲಿಯೋವನ್ನ ಹಂಚಿಕೆ ಆಗಿಲ್ಲ. ಏನಿದ್ರು ಕೂಡ ಇವತ್ತು ಸಾಯಂಕಾಲ ಒಳಗಡೆ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡೋಣ. ಜವಾಬ್ದಾರಿ ಯಾವುದೇ ಕೊಟ್ಟರು ಕೂಡ ಎಲ್ಲರೂ ನಿಭಾಯಿಸಬೇಕು. ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು. ಕರ್ನಾಟಕ ಜನರ ಸೇವೆ ಮಾಡಲಿಕ್ಕೆ ಯಾವ ಸ್ಥಾನಮಾನನು ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ. ವಿರೋಧ ಏನಲ್ಲಿ ಏನಕ್ಕೆ ನೋಡ್ರಿ, ಯಾರು ಗೃಹ ಮಂತ್ರಿ ಆದ್ರೂ ಕೂಡ ಕಾನೂನನ್ನ ಬಿಟ್ಟು ಯಾರು ಏನು ಮಾಡ್ಲಿಕ್ಕಾಗಲ್ಲ. ಕಾನೂನು ಚೌಕಟ್ಟು, ಸಂವಿಧಾನ ಅದನ್ನ ಭೇದಿಸ್ಬಿಟ್ಟು ಯಾರು ಏನು ಮಾಡಕ್ಕಾಗಲ್ಲ. ಏನ್ರಿ ಫೈಲ್ಗಳು ಇದೇನಾ ಇಲ್ಲ ನನ್ಗೆ ಗೊತ್ತಿಲ್ಲಪ್ಪ. ಯತ್ನಾಳ್ ಅವ್ರಿಗೆ ಕೇಳಿ. By whom? Opposition will do anything they want. Let them. Okay, let's do one thing. Let Mr. Vijayendra and Ashok, Mr. Ashok, give way for a lady. All right. Let RSS make Sarsanchalak a woman, and then let them talk to us. ನೋಡಿ, BK ಹರಿಪ್ರಸಾದ್ ಅವರು ಸೇವಾದಳದಿಂದ NSU ಇಂದ ಸೇವಾದಳದಿಂದ ಬಂದಂಥ ಒಬ್ಬ ಕಟ್ಟಾಳು ಕಾಂಗ್ರೆಸ್. ಅವರ ಐಡಿಯಾಲಜಿ ಕಂಪ್ಲೀಟ್ಲಿ ಎಂಟ್ರೆನ್ಸ್ಡ್ ಇನ್ ಕಾಂಗ್ರೆಸ್ ಐಡಿಯಾಲಜಿ. ಆಮೇಲೆ ಅವರು ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡ್ಕೊಂಡು ಇವತ್ತು AICC ಜನರಲ್ ಸೆಕ್ರೆಟರಿ, ಅವರ ಗುಜರಾತಿಂದ ಹಿಡ್ಕೊಂಡು ಅಸ್ಸಾಂ ತನಕ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದೆ. ಇವಾಗ ಹರಿಯಾಣದಿಂದ ಹಿಡ್ಕೊಂಡು ಕರ್ನಾಟಕ ತನಕ ಅವರ ಎಕ್ಸ್ಪೀರಿಯನ್ಸ್ ಇದೆ. ಖಂಡಿತವಾಗೂ ಅವರ ಒಂದು ಅನುಭವಗಳೇನಿದೆ ನಮ್ಮ ರಾಜ್ಯಕ್ಕೆ ಉಪಯೋಗ ಆಗುತ್ತೆ, ನಮ್ಮ ಸಂಘಟನೆಗೆ ಉಪಯೋಗ ಆಗುತ್ತೆ. ಸೊ ಭಾಳ ಸಂತೋಷದ ವಿಷಯ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು PCC ಅಧ್ಯಕ್ಷರಾಗಿದ್ದಾರೆ ಅಂದರೆ ಇವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ಅವ್ರಿಗೆಲ್ಲರಿಗೂ ಬೆಂಬಲವಾಗಿ ನಾವು ನಿಂತಿದ್ದೇವೆ. ನೋಡಿ, ಅವರು ಯಾವುದೇ ಜವಾಬ್ದಾರಿ ಕೊಟ್ಟು ಮಾಡ್ತೀನಿ ಅಂತ ಹೇಳಿದರು. ಈಗ ಒಂದು ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿ ಇವ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನೀವೇ ಗೊಂದಲ ಸೃಷ್ಟಿ ಮಾಡೋದು. ಅಲ್ಲೇನು ಗೊಂದಲ ಇಲ್ಲ ನಮ್ಮ ಪಾರ್ಟಿನಲ್ಲಿ. ನಿರೀಕ್ಷೆ, ನನಗೂ ನಿರೀಕ್ಷೆಗಳು ಬಹಳ ಇರ್ತವೆ ಸರ್. ನೋಡಿ, ಸುಗಮವಾಗಿ ನಡೀತಾ ಇರುವಂತ ಸರ್ಕಾರ ಪಾರ್ಟಿಗೆ ಯಾಕೆ ನೀವು ಸುಮ್ಮನೆ ಕಣ್ಣು ಹಾಕ್ತೀರಪ್ಪ? ಬಿಟ್ಬಿಡಿ.